ವಾಹಿನಿ. ಅಸಂಖ್ಯಾತ ಪ್ರೇಕ್ಷಕ ಪ್ರಭುಗಳ ಬೆಂಬಲದಿಂದ 5ನೇ ವರ್ಷದ ಸಂಭ್ರಮದಲ್ಲಿ ಜನರ ನಾಡಿಮಿಡಿತಕ್ಕೆ ಜೊತೆಯಾಗಿ ಸದಾ ನಮ್ಮ ಧ್ವನಿ. ಸಾಮಾಜಿಕ ಬದ್ಧತೆ, ನಿಷ್ಪಕ್ಷಪಾತ ಸುದ್ದಿ ಬಿತ್ತರ, ಪ್ರಾಮಾಣಿಕ ಕಾರ್ಯ, ಜನಮನ ಗೆಲುವು, ನಿಷ್ಠಾವಂತ ಅಧಿಕಾರಿಗಳಿಂದ ಮೆಚ್ಚುಗೆ. ಇದು ನಮ್ಮ ಗರಿಮೆ. ಮತ್ತಷ್ಟು ಜವಾಬ್ದಾರಿಯೊಂದಿಗೆ ಮುನ್ನಡೆಯುತ್ತಿರುವ ನಿಮ್ಮ ಪ್ರೀತಿ ವಿಶ್ವಾಸದ ಎಂಎಂ ಟಿವಿ ತಂಡ. ಐತಿಹಾಸಿಕ ನಂದಿ ಜಾತ್ರೆಗೆ ಸಕಲ ಸಿದ್ಧತೆ. ಜೋಡಿ ಬ್ರಹ್ಮರಥೋತ್ಸವಕ್ಕೆ ಕ್ಷಣ ಗಣನೆ. ಮುಂಜಾಗ್ರತೆಯಾಗಿ ಹದ್ದಿನ ಕಣ್ಣಿಟ್ಟಿರುವ ಪೊಲೀಸರು. ಎಲ್ಲೆಡೆ ಪ್ರೇಮಿಗಳ ದಿನಾಚರಣೆ ಸಂಭ್ರಮ. ನಿರಾಸೆ ತಂದ ನಂದಿ ಬೆಟ್ಟಕ್ಕೆ ಪ್ರವೇಶ ನಿಷೇಧ. ದೇಗುಲ ಆವರಣದಲ್ಲಿ ಜೋಡಿಗಳ ಅಸಭ್ಯ ವರ್ತನೆ. ಲಾರಿ ಚಾಲಕನ ಎಡವಟ್ಟು, ನಿಯಂತ್ರಣ ಕಳೆದುಕೊಂಡು ಕಾರಿಗೆ ಡಿಕ್ಕಿ. ಜಸ್ಟ್ ಮಿಸ್ ಆದ ನವವಿವಾಹಿತ. ಜಾತ್ರೆಯಲ್ಲಿನ ಅಂಗಡಿಗಳಿಗೆ ಸುಂಕ ನಿಗದಿ. ಜಾಗಕ್ಕಾಗಿ ವ್ಯಾಪಾರಿಗಳ ಪೈಪೋಟಿ. ರಂಜನೆ ನೀಡಿದ ವಾಗ್ವಾದ. ನಮಸ್ಕಾರ, ಎಂಎಂ ಟಿವಿ ನ್ಯೂಸ್ಗೆ ಸ್ವಾಗತ. ಎಂಎಂ ಟಿವಿ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಅಸಂಖ್ಯಾತ ಪ್ರೇಕ್ಷಕ ಪ್ರಭುಗಳ ಬೆಂಬಲದಿಂದ ಇದೀಗ 5ನೇ ವಸಂತದ ಸಂಭ್ರಮ. ಜನರ ನಾಡಿಮಿಡಿತಕ್ಕೆ ಜೊತೆಯಾಗಿ ಸದಾ ನಮ್ಮ ಧ್ವನಿ. ಸಾಮಾಜಿಕ ಬದ್ಧತೆ, ನಿಷ್ಪಕ್ಷಪಾತ ಸುದ್ದಿ ಬಿತ್ತರ, ಪ್ರಾಮಾಣಿಕ ಕಾರ್ಯ, ಜನಮನ ಗೆಲುವು, ನಿಷ್ಠಾವಂತ ಅಧಿಕಾರಿಗಳಿಂದ ಮೆಚ್ಚುಗೆ. ಇದು ನಮ್ಮ ಗರಿಮೆ. ಮತ್ತಷ್ಟು ಜವಾಬ್ದಾರಿಯೊಂದಿಗೆ ಮುನ್ನಡೆಯುತ್ತಿರುವ ನಿಮ್ಮ ಪ್ರೀತಿ ವಿಶ್ವಾಸದ ಎಂಎಂ ಟಿವಿ ತಂಡ. ನಾನು ಶಬ್ರಿನ್ ತಾಜ್. ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಅದ್ಧೂರಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಇದರಲ್ಲಿ ಜೋಡಿ ರಥಗಳ ಮೆರವಣಿಗೆ ಪ್ರಧಾನ ಆಕರ್ಷಣೆಯಾಗಲಿದೆ. ಪೊಲೀಸರು ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದು, ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೌದು ವೀಕ್ಷಕರ, ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯವಾಗಿದೆ. 1800 ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ ಇದಾಗಿದ್ದು, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ದೇವಾಲಯ ಇದಾಗಿದೆ. ಶಿವರಾತ್ರಿಗೆ ಶ್ರೀ ಯೋಗ ನಂದೀಶ್ವರ ಮತ್ತು ಭೋಗನಂದೀಶ್ವರ ದೇವಾಲಯದಲ್ಲಿ ಜೋಡಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ. ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ತಯಾರಿ ಮಾಡಿಕೊಂಡಿದೆ. ದಿನಾಂಕ 15 ಮತ್ತು 17ರಂದು ನಡೆಯುವ ಶಿವರಾತ್ರಿಗೆ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ. ಹೀಗಾಗಿ ದೇವಾಲಯದ ಆಡಳಿತ ಮಂಡಳಿ ತಯಾರಿ ಮಾಡಿಕೊಂಡಿದ್ದು, ಜಾತ್ರಾ ಮಹೋತ್ಸವದಲ್ಲಿ 54 ಅಡಿಗಳ ರಥ ಮೆರವಣಿಗೆಯಲ್ಲಿ ಮೆರುಗು ತರಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಮ್ಮೆಯ ಉತ್ಸವ ಯೋಗ ಹಾಗೂ ಭೋಗನಂದೀಶ್ವರ ಸ್ವಾಮಿಯ, ಅದರಲ್ಲೂ ವಿಶೇಷವಾಗಿ ಶಿವರಾತ್ರಿಯ ಮಹೋತ್ಸವ. ಶಿವರಾತ್ರಿ ದಿನದಂದು ಅತ್ಯಂತ ವಿಜೃಂಭಣೆಯಿಂದ ಭೋಗನಂದೀಶ್ವರ ಸ್ವಾಮಿಯ ರಥೋತ್ಸವ ಕೂಡ ನಡೀತದೆ, ಕಲ್ಯಾಣೋತ್ಸವ ನಡೀತದೆ, ಅಭಿಷೇಕಗಳು ನಡೀತವೆ. ಸುಮಾರು 1.5 ಲಕ್ಷದಿಂದ 2 ಲಕ್ಷ ಜನರು ಬರುವಂಥ ನಿರೀಕ್ಷೆ. ಆ ನಿರೀಕ್ಷೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಈ ವರ್ಷ ನಾವು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಈ ವರ್ಷ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಒಂದು 500 ಮೀಟರ್ ದೇವಾಲಯದ ಒಂದು 500 ಮೀಟರ್ ಮುಂಚೆನೇ ಒಂದು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆಗಳನ್ನು 4 ದಿಕ್ಕುಗಳಲ್ಲಿ ನಾವು ಮಾಡಿಕೊಂಡಿದ್ದೇವೆ.
ದೇವಸ್ಥಾನದ ಸಮೀಪ ಯಾವುದೇ ವಾಹನಗಳ ಓಡಾಟ ಇರೋದಿಲ್ಲ. 500 ಮೀಟರ್ನಲ್ಲಿ ಪಾರ್ಕಿಂಗ್ ಮಾಡಿ ಭಕ್ತಾದಿಗಳು ನಡಿಗೆನಲ್ಲಿ ದೇವಾಲಯಕ್ಕೆ ಬರುವಂಥ ವ್ಯವಸ್ಥೆ ಮೊದಲನೇದು. ಎರಡನೇದು ಅನ್ನ ಸಂತರ್ಪಣೆ ಹಾಗೂ ವಿಶೇಷವಾಗಿ ಬರುವಂಥ ಭಕ್ತಾದಿಗಳಿಗೆ ಪೂಜಾ ಕೈಂಕರ್ಯಗಳಿಗೆ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ದೇವರ ದರ್ಶನಕ್ಕಾಗಿ ವಿಶೇಷವಾದಂಥ ಕ್ಯೂಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಜೊತೆಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಕ್ಯೂನಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಕುಂಕುಮಾರ್ಚನೆ ಇತ್ಯಾದಿ ಪೂಜಾ ಕೈಂಕರ್ಯಗಳಿಗೆ ಅವ್ರಿಗೆ ಅವಕಾಶ ಕಲ್ಪಿಸಿದ್ದೇವೆ. ವಿಶೇಷವಾಗಿ ವಿಶೇಷ ದರ್ಶನದಲ್ಲಿ 250 ರೂಪಾಯಿ ವಿಶೇಷ ದರ್ಶನದಲ್ಲಿ ಬರುವಂಥ ಭಕ್ತಾದಿಗಳಿಗೂ ಕೂಡ ಪ್ರತ್ಯೇಕ ಸಾಲಿನ ವ್ಯವಸ್ಥೆ ಹಾಗೂ ಅವ್ರಿಗೂ ಕೂಡ ಒಂದು ಪೂಜೆ ಸಂಕಲ್ಪ ಹಾಗೂ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಭಕ್ತಾದಿಗಳಿಗೂ ಕೂಡ ಮಾಡಿದ್ದೇವೆ. ಈ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಅದರಲ್ಲೂ ರಥೋತ್ಸವವನ್ನು ಈಗಾಗಲೇ ದಾನಿಗಳು ಕೊಟ್ಟಂಥ ರಥ ಹಾಗೂ ನಮ್ಮ ಮೊದಲನೇ ಒರಿಜಿನಲ್ ರಥ 2 ರಥಗಳನ್ನು ಈ ಸರಿ ನಾವು ಬಳಸ್ತಾ ಇದ್ದೇವೆ. ರಥ ಬೀದಿಯ ಸ್ವಚ್ಛತೆ, ಇಡೀ ನಂದಿ ಗ್ರಾಮದ ಸಮಗ್ರ ಸ್ವಚ್ಛತೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅನೇಕ ತಂಡಗಳನ್ನು ರಚಿಸಿ ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಭಕ್ತಾದಿಗಳಿಗೆ ನಾನಾಗಲೇ ಹೇಳಿದಂತೆ ಒಂದು ವಿಶೇಷವಾಗಿ ಅಭಿಷೇಕ ಪೂಜೆ ಭಾನುವಾರ ಸಂಜೆ 6:30-7 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಅದಾದಮೇಲೆ ರಾತ್ರಿ 10:00ವರೆಗೆ ಕಲ್ಯಾಣೋತ್ಸವ. ಈ ಭೋಗನಂದೀಶ್ವರ ಸ್ವಾಮಿಯ ದೇವಾಲಯದಲ್ಲಿ ಕಲ್ಯಾಣ ಮಂಟಪ ಅಂತಕ್ಕಂಥದ್ದು ಭಾಳ ವಿಶೇಷ. ಅನೇಕ ಮದುವೆಗಳನ್ನು ಕಲ್ಯಾಣ ಮಹೋತ್ಸವಗಳನ್ನು ಇಲ್ಲಿ ನಾಗರಿಕರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಪ್ರತೀತಿ. ಅದರ ಹಿನ್ನೆಲೆಯಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವ ಅಂತಕ್ಕಂಥದ್ದು ಭಾಳ ವಿಶೇಷ. ಇಲ್ಲಿ ನಮ್ಮ ಏನು ಕಲ್ಯಾಣಿ ಇದೆ ಆ ಕಲ್ಯಾಣಿಯಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಸೋಮವಾರ ಬೆಳಗ್ಗೆ 12:45ಕ್ಕೆ ವಿದ್ಯುಕ್ತವಾಗಿ ರಥೋತ್ಸವಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಸರ್ ಅವರು ಚಾಲನೆಯನ್ನು ಕೊಡಲಿದ್ದಾರೆ. ಇನ್ನು ದಿನಾಂಕ 15 ಮತ್ತು 17ರಂದು ಶಿವರಾತ್ರಿ ಹಬ್ಬದಂದು ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಇರುವ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಈಗಾಗಲೇ ನಂದಿ ಗ್ರಾಮಕ್ಕೆ ಸೇರುವ ಮಾರ್ಗಗಳನ್ನು ಬೇರೊಂದು ಮಾರ್ಗಕ್ಕೆ ಬದಲಾಯಿಸಿದ್ದು 2-3 ದಿನಗಳ ಕಾಲ ಭಾರಿ ವಾಹನಗಳಿಗೆ ನಿಷೇಧ ಮಾಡಿದ್ದಾರೆ. ಮದ್ಯದ ಅಂಗಡಿಗಳು 2 ದಿನಗಳ ಕಾಲ ಮುಚ್ಚಿಸಲಾಗಿದೆ. ಇನ್ನು ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವಾಲಯದ ಸುತ್ತಲೂ ಸಹ ಸಾವಿರಾರು ಅಂಗಡಿಗಳು ತಲೆ ಎತ್ತಿವೆ. ಸರ್, ಇವತ್ತು ದೇವಸ್ಥಾನಗಳು ಇದು ಭಾಳ ಹಳೆಯ ದೇವಸ್ಥಾನ. ಎಸ್ಪೆಷಲಿ ಇವೆಲ್ಲ ಸಾವಿರಾರು ವರ್ಷದ ಹಳೆಯ ದೇವಸ್ಥಾನ. ಇಲ್ಲಿ ಚೋಳರು, ರಾಷ್ಟ್ರಕೂಟರು, ವಿಜಯನಗರದ ಅರಸರು ಕಟ್ಟಿ ಇಂಪ್ರೂವ್ ಮಾಡಿರುವಂಥ ದೇವಸ್ಥಾನ. ಈ ಥರ ದೇವಸ್ಥಾನ ಪಾರಂಪರಿಕ ದೇವಸ್ಥಾನ, ಪ್ರಾಚೀನ ದೇವಸ್ಥಾನ. ಇಂಥ ದೇವಸ್ಥಾನಗಳನ್ನ ನಾವು ಎಷ್ಟು ಸೇಫ್ ಮಾಡಿಕೊಂಡು ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಒಳ್ಳೆಯದು. ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ಗಳು ಹಾಕೋದು, ಗಲೀಜು ಮಾಡೋದು, ಕಿರ್ಚಾಡೋದು ಈ ಥರ ಎಲ್ಲ ಮಾಡೋದು ಬಿಟ್ಟು ಬಂದು ಭಗವಂತನ ದರ್ಶನ ಮಾಡಿಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ನಾವಿಲ್ಲಿ ಬಂದೀವಿ, ಬರ್ತಾ ಇರ್ತೀವಿ, ಆಗುತ್ತೆ. ಮಿನಿ ಅರುಣಾಚಲೇಶ್ವರ ಇಲ್ಲಿ ನಿಮಗೆ 3 ಶಿವನೂ ನೋಡ್ತೀರಾ. ಬಾಲ್ಯ, ಯೌವನ ಮತ್ತು ಮುಪ್ಪು ಶಿವ 3 ಜನ ಶಿವನೂ ನೋಡ್ತೀರಾ. ಅರುಣಾಚಲೇಶ್ವರ ನೋಡ್ತೀರಾ ಬಾಲ್ಯದಲ್ಲಿ, ಫ್ಯಾಮಿಲಿಯಾಗಿ ಉಮಾಮಹೇಶ್ವರ ನೋಡ್ತೀರಾ, ನೆಕ್ಸ್ಟು ಭೋಗನಂದೀಶ್ವರ ನೋಡ್ತೀರಾ. 3 ದೇವಸ್ಥಾನ. ಈ ಥರ 3 ಶಿವನ ಸನ್ನಿಧಾನ ಒಂದೇ ದೇವಸ್ಥಾನದಲ್ಲಿ ಸಿಗೋದು ಭಾಳ ಅಪರೂಪ. ಈ ಥರ ಜಾಗದಲ್ಲಿ ನಮಗೆಲ್ಲ ದರ್ಶನ ಸಿಗೋದು ಭಾಳ ಒಳ್ಳೆಯದು. ಸರ್, ನಮ್ಮ ಹೆಸರು ಲಕ್ಷ್ಮಣಪ್ಪ, ನಾಮಗೊಂಡ್ಲು. ಸುಮಾರು ನಾವು ಇಲ್ಲಿ 35 ವರ್ಷದಿಂದ ಬರ್ತಾಯಿದ್ದೀವಿ. ಇದೇ ಜಾಗದಲ್ಲಿ ಹಾಕೋದು ಅಂಗಡಿ. ಇಲ್ಲಿ ಯಾವ ಸುಂಕದ್ದು ಈ ವರ್ಷ ಏನು AC ಅವ್ರ ಕಡೆಯಿಂದ ಸುಂಕ ಕಮ್ಮಿನೇ. ಅವ್ರು ಏನು ಹೇಳಿದಾರೋ ಅಷ್ಟೇ ತೊಗೊತಾರೆ. ಅವ್ರು ಸುಂಕದವ್ರು ಅಷ್ಟೇ ಹೇಳವ್ರೆ, ಏನು ತೊಂದರೆ ಇಲ್ಲ. ನಾಳಿದ್ದು 4 ದಿವಸ ಜಾಸ್ತಿ ಜನ ಬರ್ತಾರೆ. ನಾಳೆ 1 ಹೊತ್ತು, ನಾಳಿದ್ದು ರಥೋತ್ಸವ. ನಾವು ಒಂದು ಇವತ್ತಿಗೆ 15 ದಿವಸ ಗಂಟ ಇಲ್ಲೇ ಇರುತ್ತೆ ಅಂಗಡಿ. ಸರ್, ಇಲ್ಲೆಲ್ಲ ಕಳ್ಳೆಪುರಿ ಅಂಗಡಿ, ಬೊಂಬೆ ಅಂಗಡಿ ಎಲ್ಲ ಇರುತ್ತೆ ಸರ್. ನಮ್ಮಲ್ಲಿ ಖಾರ ಬೂಂದಿ, ಮಿಕ್ಸರು, ಮೈಸೂರು ಪಾಕು, ಬೆಲ್ಲದ ಮೈಸೂರು ಪಾಕು, ತುಪ್ಪದ ಅವಲಕ್ಕಿ ಎಲ್ಲ ಸಿಗುತ್ತೆ. ಕೆಂಪಕ್ಕಿ ಪುರಿ ಇದೆ, ಸಪ್ಪೆ ಪುರಿ, ಉಪ್ಪುರಿ, ಜಿಲೇಬಿ, ಪಕೋಡ ಎಲ್ಲ ಇರುತ್ತೆ ಸರ್. ಇಲ್ಲಿ ಸುಮಾರು ಒಂದು 3 ಲಕ್ಷ ಜನ ಸೇರ್ಬೋದು ಸರ್ ಅಂದಾಜು. ನಾಳೆ ಈ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಒಂದು 3 ಲಕ್ಷ ಜನ ಮೇಲೆ ಸೇರ್ಬೋದು. ಇನ್ನು ವಿಶೇಷ ಏನಪ್ಪ ಅಂದರೆ MMTV ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇಂದಿಗೆ 5 ವರ್ಷಗಳು ಪೂರೈಸಿದ್ದ ಸಲುವಾಗಿ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಪ್ರೇಮಿಗಳ ಪ್ರವೇಶಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಿಷೇಧ ಹೇರಿತ್ತು. ಇದರಿಂದ ನಂದಿ ದೇವಾಲಯಕ್ಕೆ ಆಗಮಿಸಿ ದೇವಾಲಯದ ಮುಂದೆಯೇ ಪ್ರೇಮಿಗಳು ಮೈಮರೆತು ಅಸಭ್ಯ ವರ್ತನೆ ತೋರಿ ಪವಿತ್ರವಾದ ದೇವಸ್ಥಾನಕ್ಕೆ ಅಪವಿತ್ರ ತೋರಿದ್ದಾರೆ. ಈ ಕುರಿತು ಒಂದು ವರದಿ. ಪ್ರೇಮಿಗಳ ದಿನದ ಅಂಗವಾಗಿ ವಿಶ್ವವಿಖ್ಯಾತ ನಂದಿಗಿರಿಧಾಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬಂದ್ ಮಾಡಿದೆ. ಪ್ರೇಮಿಗಳ ದಿನದಂದು ನಂದಿಗಿರಿಧಾಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಮಿಗಳು ಆಗಮಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ. ಕಾನೂನು ವ್ಯವಸ್ಥೆ ಹಾಗೂ ವಾಹನ ದಟ್ಟಣೆ ನಿಭಾಯಿಸಲು ಕಷ್ಟಸಾಧ್ಯ ಹಿನ್ನೆಲೆ ಪೊಲೀಸ್ ಇಲಾಖೆಯ ಮನವಿಯ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದರು. ಹೀಗಾಗಿ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ನಂದಿಗಿರಿಧಾಮದ ಬಾಗಿಲು ಬಂದ್ ಆಗಿತ್ತು. ಆದರೆ ಎಂದಿನಂತೆ ಸಹಜವಾಗಿ ಪ್ರೇಮಿಗಳ ದಿನದ ಅಂಗವಾಗಿ ನಂದಿ ಬೆಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಲು ಪ್ರೇಮಿಗಳು ಆಗಮಿಸಿದ್ದು, ನಂದಿ ಬೆಟ್ಟದ ತಪ್ಪಲಿನ ಚೆಕ್ ಪೋಸ್ಟ್ ಬಳಿ ಪ್ರೇಮಿಗಳನ್ನು ತಡೆದು ವಾಪಸ್ ಕಳುಹಿಸಲಾಯಿತು. ಹೀಗಾಗಿ ಸಹಜವಾಗಿಯೇ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತದ ಈ ನಿರ್ಧಾರ ಪ್ರೇಮಿಗಳಿಗೆ ನಿರಾಸೆ ತಂದಿದೆ. ಇನ್ನು ನಂದಿಗಿರಿಧಾಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಿರ್ಬಂಧ ಹೇರಿದ ಬೆನ್ನಲ್ಲೇ ನಂದಿ ಬೆಟ್ಟಕ್ಕೆ ಬಂದ ಪ್ರೇಮಿಗಳು ಪ್ರವೇಶ ಇಲ್ಲದ ಕಾರಣ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಲಗ್ಗೆ ಇಟ್ಟಿದ್ದರು. ದೇವಾಲಯಕ್ಕೆ ಬಂದ ಪ್ರೇಮಿಗಳು ದೇವರ ದರ್ಶನ ಪಡೆಯದೆ ದೇವಾಲಯದ ಆವರಣದಲ್ಲಿರುವ ಸಾಲು ಮಂಟಪಗಳ ಬಳಿ ಕುಳಿತು ಅಸಭ್ಯ ವರ್ತನೆ ತೋರಿದ್ದಾರೆ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಾವಿರಾರು ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಹೋಗ್ತಾ ಇದ್ರು. ಇದನ್ನು ಮರೆತ ಪ್ರೇಮಿಗಳು ಪವಿತ್ರವಾದಂತಹ ದೇವಾಲಯವೆಂಬುದನ್ನ ಗಮನಕ್ಕೆ ಬಾರದೆ ಅಸಭ್ಯ ವರ್ತನೆಯಲ್ಲಿ ತಲ್ಲೀನರಾಗಿ ಸಾರ್ವಜನಿಕರಿಗೆ ಮುಜುಗರ ತರುವುದಲ್ಲದೆ ದೇವಾಲಯವನ್ನು ಅಪವಿತ್ರ ಮಾಡಿದ್ದಾರೆ. ಒಟ್ಟಾರೆ ಪ್ರೇಮಿಗಳ ದಿನದಂದೇ ಪ್ರಸಿದ್ಧವಾಗಿದ್ದ ನಂದಿಗಿರಿಧಾಮಕ್ಕೆ ಪ್ರವೇಶವನ್ನು ಜಿಲ್ಲಾಡಳಿತ ಬಂದ್ ಮಾಡಿತ್ತು. ಒಂದು ಕಡೆ ಬೆಟ್ಟಕ್ಕೆ ಬಂದ ಪ್ರೇಮಿಗಳು ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ವಾಪಸ್ ಹೋದರೆ, ಇನ್ನೊಂದು ಕಡೆ ಅದೇ ಪ್ರೇಮಿಗಳು ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ಮೈ ಮರೆತು ಅಸಭ್ಯವಾಗಿ ವರ್ತಿಸಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. MMTV ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಅಸಂಖ್ಯಾತ ಪ್ರೇಕ್ಷಕ ಪ್ರಭುಗಳ ಬೆಂಬಲದಿಂದ 5ನೇ ವರ್ಷದ ಸಂಭ್ರಮದಲ್ಲಿ ಜನರ ನಾಡಿಮಿಡಿತಕ್ಕೆ ಜೊತೆಯಾಗಿ ಸದಾ ನಮ್ಮ ಧ್ವನಿ. ಸಾಮಾಜಿಕ ಬದ್ಧತೆ, ನಿಷ್ಪಕ್ಷಪಾತ ಸುದ್ದಿ ಬಿತ್ತರ, ಪ್ರಾಮಾಣಿಕ ಕಾರ್ಯ, ಜನಮನ ಗೆಲುವು, ನಿಷ್ಠಾವಂತ ಅಧಿಕಾರಿಗಳಿಂದ ಮೆಚ್ಚುಗೆ. ಇದು ನಮ್ಮ ಗರಿಮೆ. ಮತ್ತಷ್ಟು ಜವಾಬ್ದಾರಿಯೊಂದಿಗೆ ಮುನ್ನಡೆಯುತ್ತಿರುವ ನಿಮ್ಮ ಪ್ರೀತಿ ವಿಶ್ವಾಸದ MMTV ತಂಡ. ಮಹಾಶಿವರಾತ್ರಿಯು ಪ್ರಕೃತಿಯು ನಮಗೆ ನೀಡಿರುವ ಒಂದು ಭವ್ಯವಾದ ಕೊಡುಗೆಯಾಗಿದೆ. ಈ ಮಹಾಶಿವರಾತ್ರಿಯಂದು ಮೊಟ್ಟ ಮೊದಲ ಬಾರಿಗೆ ಸದ್ಗುರುಗಳು ಆದಿಯೋಗಿಯ ಬಳಿ ಇರುವ ಯೋಗೇಶ್ವರ ಲಿಂಗಕ್ಕೆ ಮಹಾ ಅಭಿಷೇಕವನ್ನು ಅರ್ಪಿಸುತ್ತಿದ್ದಾರೆ. ಈ ಶಕ್ತಿಯುತ ಮಹಾ ಅಭಿಷೇಕದ ಸಮಯದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬದವರು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ಉಚಿತವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿ. 8300 ಮಿಸ್ಡ್ ಕಾಲ್ ನೀಡಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದರ ಪ್ರಯೋಜನವು ಕರ್ನಾಟಕದ ಸಮಸ್ತ ಜನರಿಗೆ ತಲುಪಲಿ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು
ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಂಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ₹2 ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ₹25 ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ ₹5 ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು,
ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 799677676777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನವವಿವಾಹಿತನೋರ್ವ ಗೌರಿಬಿದನೂರು ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ರಾಷ್ಟ್ರೀಯ ಹೆದ್ದಾರಿಯ ಕಣಿವೆ ಮಾರ್ಗದಲ್ಲಿ ಬರುತ್ತಿದ್ದ ವೇಳೆ ಮುಂದೆ ಬಂದಂತಹ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಕಾರಿಗೆ ಡಿಕ್ಕಿ ಹೊಡೆದು ದೊಡ್ಡ ಅವಾಂತರ ನಡೆದು ಹೋಗಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಕಾರಿಗೆ ಡಿಕ್ಕಿಯಾಗಿ ರಸ್ತೆ ಬದಿಯ ಅರಣ್ಯ ಪ್ರದೇಶದ ಒಳಗೆ ಲಾರಿ ನುಗ್ಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಹಾಗೂ ಗೌರಿಬಿದನೂರು ಮಾರ್ಗದ ಕಣಿವೆಯಲ್ಲಿ ನಡೆದಿದೆ. ತಮಿಳುನಾಡು ನೋಂದಣಿಯ ಅಶೋಕ್ ಲೈಲ್ಯಾಂಡ್ ಲಾರಿ ಕಣಿವೆ ಮಾರ್ಗದ ಇಳಿಜಾರಿನಲ್ಲಿ ಅತಿ ವೇಗವಾಗಿ ಬಂದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ಎದುರುಗಡೆಯಿಂದ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ. ಚಾಲಕನ ನಿಯಂತ್ರಣ ಮತ್ತಷ್ಟು ತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ರಸ್ತೆ ಬದಿಯ ಬೆಟ್ಟದ ಅಂಚಿನ ಅರಣ್ಯ ಪ್ರದೇಶಕ್ಕೆ ನುಗ್ಗಿದೆ. ಹೌದಾ ಒಳಗಡೆ ಅವನ ನೋಡಿಲ್ಲ ಡ್ರೈವರ್ ಆಚೆ ಡ್ರೈವರ್ ಎಲ್ಲ ಎಷ್ಟು ದೂರ ಅಲ್ಲಿ ಇಲ್ಲಿಗೆ ಬಂದಿದ್ದು ಹೆಂಗ್ ಬಂದೈತೆ ಗಾಡಿ ಇಷ್ಟು ದೂರ ಬಂದೈತೆ ಅಂದ್ರೆ ಪೇರ್ ನವೀನ್ ಕುಮಾರ್. ಏನಾಯ್ತು? ಇದು வண்டி டவுன்லேருந்து வரும்போது பிரேக் ஃபெயிலியர் ஆகி கிளச் பிளேட் உடஞ்சிட்டு நேராக கண்ட்ரோல் இல்லாமல் வந்து போயிடுச்சு. ಏನು ಕೊಡ್ತೀರಿ ಡೈರೆಕ್ಟ್? என்னன்னா ಫಸ್ಟ್ ಏನು? ஃபஸ்ட்டு அந்த கட்டிங்கில் வந்து வரும்போது காரு அடிபட்டுச்சு. காரு சைடு டோரு. அதுக்கப்புறம் நேராக அங்கே செவுடிச்சு நேராக. ಇನ್ನು ಘಟನೆಯಲ್ಲಿ ಕಾರಿನಲ್ಲಿದ್ದ ಚಾಲಕ ಮನೋಜ್ ಅದೃಷ್ಟವಶಾತ್ ಎಂಬಂತೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ.
ಮನೋಜ್ ಕಳೆದ 15 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ. ಅಪಘಾತದ ನಂತರ ಹರಸಾಹಸ ಪಟ್ಟು ಲಾರಿಯಿಂದ ಹೊರಗೆ ಬಂದ ಲಾರಿ ಚಾಲಕ ನವೀನ್ನನ್ನ ಮನೋಜ್ ಬೈದು ಪೊಲೀಸರಿಗೆ ಒಪ್ಪಿಸಿದ್ದಾನೆ. ನಮ್ಮ ಹೆಸರು ಮನೋಜ್ ಅಂತ. ಯಾವ ಊರು? ಇಲ್ಲೇ ಮುದ್ದೇನಹಳ್ಳಿ. ಎಲ್ಲಿಂದ ಬರ್ತಾ ಇದ್ರಿ ನೀವು? ನಾವು ಈ ಕಡೆ ಮಚ್ಚನಹಳ್ಳಿ ಕಡೆಯಿಂದ ಬರ್ತಿದ್ವಿ. ಹಾಂ. ಅಪೋಸಿಟ್ ಲಾರಿಯವರು ಆ ಕಡೆಯಿಂದ ಫುಲ್ ಸ್ಪೀಡಲ್ಲಿ ಬಂದಿದ್ದಾರೆ. ಹಾಂ. ಅದು ಅವರು ಸಿಕ್ಕಿಲ್ಲೇನೋ. ಹಾಂ. ಫುಲ್ ಅವರು ಟರ್ನಿಂಗಲ್ಲಿ ನಮ್ಮ ಆಪೋಸಿಟ್ ಬಂದಿರೋದು ಅವರು. ಹಾಂ. ಬಂದು ಅಲ್ಲಿ ಒಂಚೂರು ಅವ್ರಿಗೇನು ಕಂಟ್ರೋಲ್ ಸಿಕ್ಕೋ ಎಲ್ಲ ಗೊತ್ತಿಲ್ಲ. ಹಾಂ. ಬಂದು ಎಕ್ದಮ್ ನಮ್ಮ ಗಾಡಿಯವರು ಅವರು ಆ ಕಡೆ ಹೊರಟವರು. ಹಾಂ. ನಾವು ನಮ್ಮ ಕಾರ್ ಅಷ್ಟರಲ್ಲಿ ನಾನು ಈ ಕಡೆ ಹೇಳ್ಕೊಂಡೆ. ಸೊ ನಮ್ಮ ಕಾರ್ ಇದೆ. ನಿಮ್ಮ ಕಾರ್ಗೆ ಡ್ಯಾಮೇಜ್ ಆಗಿದೆಯಾ? ಹೌದಾ? ಈಗ ರೋಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಕಡೆಯಿಂದ ಬರೋ ಕಾರಣದೇ ಇಲ್ಲ ಸರ್. ಆ ಕಡೆಯಿಂದ ವೆಹಿಕಲ್ ಬರೋದೇ ಗೊತ್ತಾಗಲ್ಲ. ಆಯ್ತಾ? ಇನ್ನೊಂದೇನು ಅಂದರೆ ಅಲ್ಲಿ ಒಂದು ಹಂಸ ಆಗಿರೋದು ತುಂಬ ಒಳ್ಳೇದು. ಆ ಕಡೆಯಿಂದ ಬರ್ತಾರೆ. ಯಾಕೆಂದ್ರೆ ಸ್ಪೀಡಾಗಿ ಬರ್ಬೇಕಾದ್ರೆ ಅವ್ರು ಅಲ್ಲಿ ಹಂಸ ಆದ್ರೂ ಇದೆ, ಸ್ವಲ್ಪ ಸ್ಲೋ ಆಗಾದ್ರೂ ಬರ್ತಾರೆ. ಇಲ್ಲ ಅಂದ್ರೆ ಇದು ಅವ್ರು ಬಂದು ಸ್ಪೀಡ್ ನೋಡಿ ನನಗೆ ಭಯ ಆಗ್ಬಿಟ್ಟು ಎಷ್ಟು ಸ್ಪೀಡ್. ಹೌದಾ? ನೀವು ಎಷ್ಟು ಜನ ಇದ್ರಿ ಕಾರಲ್ಲಿ? ನಾವು ಒಬ್ಬರೇ ಇದ್ರೆ. ನಿಮ್ಗೇನು ತೊಂದರೆ ಆಗಿಲ್ಲ? ಅವ್ರಿಗೂ ಏನಾಗಿಲ್ಲ. ಲಾರಿಯವರು ಆ ಕಡೆ ಹೋಗಿದ್ದಾರೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಶಿವರಾತ್ರಿ ಪ್ರಯುಕ್ತ ಇತಿಹಾಸ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಜಾತ್ರೆಗೆ ಈಗಾಗಲೇ ತಾತ್ಕಾಲಿಕ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ವ್ಯಾಪಾರ ಶುರುವಿಟ್ಟುಕೊಂಡಿದ್ದಾರೆ. ಸುಂಕ ಕಡಿಮೆ ಆದ್ರಿಂದ ವ್ಯಾಪಾರಸ್ಥರು ಜಾಗಕ್ಕಾಗಿ ಒಬ್ಬರಿಗೊಬ್ಬರು ವಾಗ್ವಾದ ಮಾಡಿಕೊಳ್ಳುವಂತಾಗಿದೆ. ಶಿವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಭೋಗನಂದೀಶ್ವರ ಸ್ವಾಮಿ ಜಾತ್ರೆಗೆ ಈಗಾಗಲೇ ತಾತ್ಕಾಲಿಕ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ನಂದಿಯಲ್ಲಿ ವ್ಯಾಪಾರ ಶುರುವಿಟ್ಕೊಂಡಿದ್ದಾರೆ. ದೂರದ ಊರುಗಳಿಂದ ಇಲ್ಲಿ ವ್ಯಾಪಾರ ಮಾಡೋಕೆ ಅಂತ ಅಂಗಡಿಗಳನ್ನು ಹಾಕೋಕೆ ಜನ ಬರ್ತಿದ್ದಾರೆ. ಇನ್ನು ವ್ಯಾಪಾರ ಮಾಡೋರು ಚದರಡಿಗೆ 20 ರೂಪಾಯಿ ಮಾತ್ರ ಸುಂಕ ಕಟ್ಟಬೇಕು ಎಂಬ ನಿಯಮವನ್ನು ಉಪವಿಭಾಗಾಧಿಕಾರಿ ಅಶ್ವಿನ್ ರವರು ಕಡ್ಡಾಯವಾಗಿ ಪಾಲಿಸುವಂತೆ ನೀಡಿದ ಸೂಚನೆ ವರ್ಕೌಟ್ ಆಗಿದೆ. ಸುಂಕ ಕಡಿಮೆ ಇರೋದ್ರಿಂದ ವ್ಯಾಪಾರಸ್ಥರು ನಾ ಮುಂದು ತಾ ಮುಂದು ಅಂತ ಇಲ್ಲಿ ಬಂದು ಜಾಗ ಹಾಕೊಂಡು ಖುಷಿಯಾಗಿದ್ದಾರೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರಿ ಇಲ್ಲಿ? ಸರ್ ಒಂದು 15 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಲ್ಲಿ ಪರವಾಗಿಲ್ಲ ವ್ಯಾಪಾರ ಆಗುತ್ತೆ. ಹೋದ ವರ್ಷ ಮಾತ್ರ ಸುಂಕ ಜಾಸ್ತಿ ಮಾಡಿದ್ರು, ಅದರಿಂದ ಈ ವರ್ಷ ಎಲ್ಲ ಕಮ್ಮಿ ಮಾಡಿದಾರಲ್ಲ. ಅಡಿಗೆ 20 ರೂಪಾಯಿ ಹಂಗೆ ಮಾಡಿದ್ದಾರೆ. ಎಲ್ಲ ಚೆನ್ನಾಗುತ್ತೆ. ವ್ಯಾಪಾರ ಎಲ್ಲ ಫುಲ್ ಚೆನ್ನಾಗಿ ವ್ಯಾಪಾರ ಮಾಡ್ತೀರಾ ನೀವು? ಫ್ಯಾನ್ಸಿ ಐಟಮ್, ಫ್ಯಾನ್ಸಿ ಉಂಗುರ ಐಟಮ್. ಈ ಸುಂಕ ಮತ್ತೆ ಬಾಡಿಗೆ ನಿಮ್ದು ಸಾಗಾಣಿಕೆ ವೆಚ್ಚ ಎಲ್ಲ ಹೋಗಿ ನಿಮ್ಗೆ ಏನೋ ದುಡ್ಡು ಉಳಿಯುತ್ತಾ? ಕೂಲಿ ಗಿಟ್ಟುತ್ತೆ ಸರ್. ಕೂಲಿ ಗಿಟ್ಟುತ್ತೆ. ಕೂಲಿ ಗಿಟ್ಟುತ್ತೆ. ಡೈಲಿ ಕೂಲಿ ಏನು ಬೀಳುತ್ತೋ ಅದೆಲ್ಲ ಹುಟ್ಟುತ್ತೆ ಸರ್. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ತೀರಿ ವ್ಯಾಪಾರಕ್ಕೆ? ಬೇರೆ ಕಡೆ ಎಲ್ಲ ಆಗುತ್ತೋ ಅಲ್ಲಿ ಹೋಗ್ತಾ ಇರ್ತೀವಿ ಸರ್. ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ಇದಕ್ಕೆ ಮುಂಚೆ ಎಲ್ಲ ವ್ಯಾಪಾರ ಮಾಡ್ತಾ ಇದ್ರಿ? ಸೊ ನಾವು ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಅವೆಲ್ಲ ಮಾಡಿದ್ವಿ ಸರ್. ಅಂದ್ರೆ ಎಲ್ಲ ಜಾತ್ರೆ ಇದ್ರಲ್ಲಿ ಹೋಗ್ತೀರಾ? ಹೋಗ್ತೀವಿ ಸರ್. ಎಲ್ಲಂದ್ರೆ ಅಲ್ಲಿ ಹೋಗ್ತಿರ್ತೀವಿ. ಡೇಟ್ ಗೊತ್ತಿರುತ್ತೆ, ಹೋಗ್ತಾ ಇರ್ತೀವಿ. ಏನು ನಿಮ್ಮ ಹೆಸರು? ಕಾಂತ ಅಂತ ಸರ್. ಏನು ಇದರ ನಡುವೆ ಸುಂಕ ಕಡಿಮೆ ಇರೋದ್ರಿಂದ ಅಂಗಡಿ ಹಾಕೊಳ್ಳೋಕೆ ಜಾಗ ನಂಗೂ ಇರಲಿ ನಮ್ಮಪ್ಪಂಗೂ ಇರಲಿ ಅಂತನ್ನೋ ಹಾಗೆ ಜಾಗ ಮೀಸಲಿಡೋಕೆ ಮುಂದಾಗಿದ್ದರಿಂದ ಅಲ್ಲೊಂದು ಬೀದಿ ಜಗಳವೇ ಶುರುವಾಗಿತ್ತು. ಏನ್ ಜಗಳ ಮಾಡ್ಕೊಂತಾರೆ ಇವರು? ಪಿಟ್ ಮಾಡಿ 15 ದಿವಸ ಸುಂದನಿಗೆ ಹೇಳಿ ಪಿಟ್ ಮಾಡಿದೀವಿ. ಬಂದ್ ಮ್ಯಾಲ್ ಪಿಟ್ ಮಾಡ್ಕೊಂಡು ಎಲ್ಲ ಒಂದು ನಾನು ಒಬ್ಬನೇ ಒಂದು ಬಂದ್ ಪಿಟ್ ಮಾಡ್ತಾರೆ. ಹೋದ ವರ್ಷ ಸುಂಕ ಜಾಸ್ತಿ ಅಂತ ಯಾರು ಬರ್ಲಿಲ್ಲ. ಈ ವರ್ಷ ಬಂದು ಈ ವೈನು ಅವನು ನನ್ನ ಜಾಗ ಬರೋದಕ್ಕೆ ಕೂತ್ಕೊಳ್ರಿ. ನಾವು ಹೋದ ವರ್ಷ ನಾವು ನೋಡಿದೀವಿ. ನಾನು ಅಣ್ಣ ಅಂತ ನೀನು ಹೋಗಬಾ ಅಂತೀನಿ. ನನ್ನ ವಯಸ್ಸು ತಗ್ಗ ಅಣ್ಣ ಅಂತ ಮಾತಾಡ್ತೀನಿ. ನಾನು ಹೋಗಲೇ ಅಂತ ಕೇಳ್ತೀನಿ. ನನ್ನ ನೋಡಿ ಯಾವ ಅಂತೀರ ನೋಡಲ್ಲಿ ನೋಡು. ಒಬ್ಬೊಬ್ರು 5-10 ಅಂಗಡಿ ಒಬ್ಬೊಬ್ರು ಇವರು ಎಲ್ಲಿಂದ ಬರ್ತಾರೆ. ಊರು ಯಾವ ಊರ ನಾವು ಬೇರೆ ದೇಶದಿಂದ ಬಂದಿಲ್ಲ. ಕರ್ನಾಟಕದವರೇ ಮಾಡ್ಬೇಕು. ಇರ್ಲಿ ಬಿಡ್ರಪ್ಪ, ಜಾತ್ರೆ ಅಂದ್ಮೇಲೆ ಇವೆಲ್ಲ ಮಾಮೂಲಿ.
ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. MMTV ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಅಸಂಖ್ಯಾತ ಪ್ರೇಕ್ಷಕ ಪ್ರಭುಗಳ ಬೆಂಬಲದಿಂದ 5ನೇ ವರ್ಷದ ಸಂಭ್ರಮದಲ್ಲಿ ಜನರ ನಾಡಿಮಿಡಿತಕ್ಕೆ ಜೊತೆಯಾಗಿ ಸದಾ ನಮ್ಮ ಧ್ವನಿ. ಸಾಮಾಜಿಕ ಬದ್ಧತೆ, ನಿಷ್ಪಕ್ಷಪಾತ ಸುದ್ದಿ ಬಿತ್ತರ, ಪ್ರಾಮಾಣಿಕ ಕಾರ್ಯ, ಜನಮನ ಗೆಲುವು, ನಿಷ್ಠಾವಂತ ಅಧಿಕಾರಿಗಳಿಂದ ಮೆಚ್ಚುಗೆ. ಇದು ನಮ್ಮ ಗರಿಮೆ. ಮತ್ತಷ್ಟು ಜವಾಬ್ದಾರಿಯೊಂದಿಗೆ ಮುನ್ನಡೆಯುತ್ತಿರುವ ನಿಮ್ಮ ಪ್ರೀತಿ ವಿಶ್ವಾಸದ MMTV ತಂಡ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492 9986744492. Another number 08156 272799. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಮುದಾಯದ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನು ಮೀಸಲಿಡಬೇಕೆಂದು ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಮುದಾಯದ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನ ಮೀಸಲಿಡಬೇಕು ಎಂದು ಮನವಿ ಸಲ್ಲಿಸಿದ್ದಾರೆ. ಸಂಘದ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ, ಪ್ರಧಾನ ಕಾರ್ಯದರ್ಶಿ BR ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಡಿವಾಳ ಸಮುದಾಯದ ಸ್ಥಿತಿಗತಿಗಳನ್ನು ವಿವರಿಸಿ ಅಭಿವೃದ್ಧಿಗಾಗಿ ಈ ಬಾರಿಯ ದಾಖಲೆಯ ಬಜೆಟ್ನಲ್ಲಿ ವಿಶೇಷ ನೆರವು ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಮಡಿವಾಳ ಮಾಚಿದೇವ ನಿಗಮಕ್ಕೆ ಕನಿಷ್ಠ 150 ಕೋಟಿ ಗಳ ನೆರವು ನೀಡಬೇಕು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಇರುವ ಮಡಿವಾಳ ಸಂಘದ ವಿದ್ಯಾರ್ಥಿ ನಿಲಯ ಶಿಥಿಲಿ ವ್ಯವಸ್ಥೆಯಲ್ಲಿ ಇದ್ದು, ಆದ್ದರಿಂದಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ತೊಡಕಾಗಿದೆ. ಕೂಡಲೇ ಅದರ ದುರಸ್ತಿ ಕಾರ್ಯ ಕೈಗೊಳ್ಳಲು 6 ಕೋಟಿ ರುಗಳ ಅನುದಾನವನ್ನು ನೀಡಬೇಕು ಎಂದು ಸಮುದಾಯದ ಪರವಾಗಿ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು, ವಿಶೇಷವಾಗಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ನಾಗರಾಜ್, ಸಮಾಜದ ಮುಖಂಡ KV ಅಮರನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇಲ್ಲೊಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಕೋ ಕ್ಲಬ್ ವತಿಯಿಂದ ಸಸಿ ನೆಡುವ ಹಾಗೂ ವಿದ್ಯಾರ್ಥಿಗಳಿಗೆ ಪರಿಸರದ ಅರಿವನ್ನ ಮೂಡಿಸಲಾಯಿತು. ಮಂಚೇನಹಳ್ಳಿ ಹಳೇಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಕೋ ಕ್ಲಬ್ ವತಿಯಿಂದ ಸಸಿ ನೆಡುವ ಹಾಗೂ ಪರಿಸರದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಮಾನ ಮನಸ್ಕರ ಪರಿಸರ ಸಂರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ಹೋಟೆಲ್ ರಾಮಣ್ಣ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಗಿಡ ಮರಗಳ ನೆಟ್ಟು ಪೋಷಣೆ ಮಾಡಿ ಪರಿಸರ ಉಳಿಸಬೇಕು ಮತ್ತು ಬೆಳೆಸಬೇಕು ಹಾಗೂ ಪ್ರತಿ ಹಳ್ಳಿಯಲ್ಲಿ ಗುಂಡು ತೋಪುಗಳನ್ನು ಉಳಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಕ್ಷಣದ ಜೊತೆಗೆ ತಮ್ಮ ಹುಟ್ಟುಹಬ್ಬಕ್ಕೆ ಹಾಗೂ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಶುಭ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಬೆಳೆಸುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಸಾಲುಮರದ ತಿಮ್ಮಕ್ಕನವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಮತ್ತು ತಮ್ಮ ಜೀವನದಲ್ಲಿ ಕನಿಷ್ಠ 100 ಗಿಡಗಳನ್ನು ಬೆಳೆಸಿ ಪೋಷಣೆ ಮಾಡಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಮನೆಯಿಂದ ಫೋನ್ ಮಾಡ್ತಾರೆ, ನಮಗೆ ಡೈರಿ ಸಿಕ್ತು ಸ್ಕೂಲ್ಗೆ ಹೋಗ್ಬೇಕು ಅಂತ. ನಾವು ಕೂಡ ಟೀಚರ್ PPH ಚಿಕ್ಕಬಳ್ಳಾಪುರದಲ್ಲಿ ಒಂದು ಸ್ಕೂಲ್ ನಮ್ಮದು. ಆ ಸ್ಕೂಲಲ್ಲಿ ನಾನು ಸ್ಪೆಷಲ್ ಮಾಸ್ಟರ್ ಅಂತ ಇದ್ದಾರೆ. ಈ ಕಾರ್ಯಕ್ರಮ ಇಟ್ಕೊಂಡು ಫಸ್ಟ್ ಹೇಳಿದ್ದು ನಮ್ಮ ಡೈರೆಕ್ಟರ್, ನಮ್ಮ ಸಮಾನ ಮನಸ್ಸಿನ ಒಂದು ವೇದಿಕೆ ಮಾಡ್ತಿದ್ದೆ. ನಮ್ಮ ಡೈರೆಕ್ಟರ್ ನಾನು ಮಾಡೋರು. ಯಾಕೆಂದರೆ ನಾವು ಮುನ್ನಡಿಬೇಕಾದ್ರೆ ಜಿಲ್ಲಾದ್ಯಂತ ಹೆಸರು ಮಾಡಬೇಕಾದ್ರೆ ಕಾರಣ ಅವರೇ. ಇಡೀ ಜಿಲ್ಲಾದ್ಯಂತ 250 ಕಂಪ್ಯೂಟರ್ ಕೊಟ್ಟಿದ್ದೀವಿ. ಅವೆಲ್ಲ ಸುಮಾರು ಶಾಲೆಗಳಿಗೆ ಬ್ಯಾಗ್ಗಳು, ನೋಟ್ಬುಕ್ಗಳು ನಮ್ಮ ರೋಮಣ್ಣವರು ಅರ್ಥ ಇದೆ. ಸುಮಾರು ನಮ್ಮ ಕೈಲಾದಷ್ಟು ಯಾರನ್ನು ಕೇಳಲ್ಲ, ನಮ್ಮಷ್ಟು ನಾವೇ ಹಾಕ್ಕೊಂಡು ಬಡ ಎಲ್ಲಿ ಶಾಲೆ ಅದು ಇಂಟೀರಿಯರ್ ಸ್ಪೇಸ್ ಇರಬೇಕು, ಟೌನ್ಗೆ ಯಾರು ಕೊಡಲ್ಲ. ಹಳ್ಳಿಯಲ್ಲಿ ಮತ್ತು ನಾನು ಹೇಳಿದ ತಕ್ಷಣ ಸರ್ಗೆ ಇಲ್ಲ ಹಳ್ಳಿ ಇದೆ ಸರ್, ದೂರ ಹೋಗ್ಬೇಕಂದ್ರೆ ಆಯ್ತು ಖಂಡಿತ ಹೋಗೋಣ ಅಂತೇಳಿ ಹೇಳಿದ್ರು. ನಮ್ಮ ರಾಮಣ್ಣವ್ರಿಗೆ ಹೇಳಿದ ತಕ್ಷಣ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾನು ನೋಡಿಲ್ಲ ಇಬ್ಬರು, ಅದು ನೋಡೋದಕ್ಕೆ ಬರ್ತಾನೆ ಇದೆ ಹೋಗಿ ಏನಪ್ಪ ಬರ್ತಾನೆ ಇದೆ ಅಂತ ಹೇಳ್ಬಿಟ್ಟು ನೋಡಿದೆ, ಬಂದ ಮೇಲೆ ಸಂತೋಷ. ಸೊ ಇಲ್ಲಿ ಪರಿಸರ ತುಂಬಾ ಚೆನ್ನಾಗಿ. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಗಂಗಾಧರಪ್ಪ, ಇಕೋ ಕ್ಲಬ್ ಕಾರ್ಯದರ್ಶಿ ಜಮುನಾ, ಶಿಕ್ಷಕರಾದ ಅಂಜನಾದೇವಿ, ಹಿರೇಮಠ, ಗಂಗರಾಜು ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಐತಿಹಾಸಿಕ ನಂದಿ ಜಾತ್ರೆಗೆ ಸಕಲ ಸಿದ್ಧತೆ. ಜೋಡಿ ಬ್ರಹ್ಮರಥೋತ್ಸವಕ್ಕೆ ಕ್ಷಣ ಗಣನೆ. ಮುಂಜಾಗ್ರತೆಯಾಗಿ ಹದ್ದಿನ ಕಣ್ಣಿಟ್ಟಿರುವ ಪೊಲೀಸರು. ಎಲ್ಲೆಡೆ ಪ್ರೇಮಿಗಳ ದಿನಾಚರಣೆ ಸಂಭ್ರಮ. ನಿರಾಸೆ ತಂದ ನಂದಿ ಬೆಟ್ಟಕ್ಕೆ ಪ್ರವೇಶ ನಿಷೇಧ. ದೇಗುಲ ಆವರಣದಲ್ಲಿ ಜೋಡಿಗಳ ಅಸಭ್ಯ ವರ್ತನೆ. ಲಾರಿ ಚಾಲಕನ ಎಡವಟ್ಟು, ನಿಯಂತ್ರಣ ಕಳೆದುಕೊಂಡು ಕಾರಿಗೆ ಡಿಕ್ಕಿ. ಜಸ್ಟ್ ಮಿಸ್ ಆದ ನವವಿವಾಹಿತ. ಜಾತ್ರೆಯಲ್ಲಿನ ಅಂಗಡಿಗಳಿಗೆ ಸುಂಕ ನಿಗದಿ. ಜಾಗಕ್ಕಾಗಿ ವ್ಯಾಪಾರಿಗಳ ಪೈಪೋಟಿ. ರಂಜನೆ ನೀಡಿದ ವಾಗ್ವಾದ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Yeah.